ಕರ್ನಾಟಕದ ಭೂ ದಾಖಲೆಗಳ ಅಕ್ರಮ ಕಡಿವಾಣಕ್ಕೆ ಹೊಸ ಯೋಜನೆ ಜಾರಿಗೆ. ಕಂದಾಯ ಸಚಿವರಿಂದ ದಾಖಲೆಗಳ ಪಾರದರ್ಶಕತೆಗೆ ಮಹತ್ವದ ನಿರ್ಧಾರ. ನೂರು ಕೋಟಿ ದಾಖಲೆಗಳು ಇನ್ಮುಂದೆ ಆನ್ಲೈನ್ನಲ್ಲಿ ಲಭ್ಯ. ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ. ರಾಜ್ಯದ ರೈತರಿಗೆ ಭೂ ದಾಖಲೆಗಳ ಸುರಕ್ಷತೆಗೆ ಸಂಬಂಧಿಸಿದ ಮಹತ್ವದ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಘೋಷಿಸಿದೆ. ರಾಜ್ಯದ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ರೈತರ ಭೂಸ್ವತ್ತಿನ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡುವ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೊಳಿಸುತ್ತಿದ್ದು ಈ ಮೂಲಕ ಘೋಷಿಸಿದ್ದಾರೆ. ಈ ಯೋಜನೆಯ ಮೂಲಕ ರೈತರು ತಮ್ಮ ಭೂಮಿಯ ಪಹಣಿ, ಹಕ್ಕುಪತ್ರ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಸುಲಭವಾಗಿ ಡಿಜಿಟಲ್ ರೂಪದಲ್ಲಿ ಪಡೆಯಬಹುದಾಗಿದೆ. ಇದರಿಂದ ಕಚೇರಿಗಳಿಗೆ ಓಡಾಟ ಕಡಿಮೆಯಾಗುವುದರ ಜೊತೆಗೆ ಭೂ ದಾಖಲೆಗಳ ಪಾರದರ್ಶಕತೆ ಹೆಚ್ಚಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಒಂದು ದಾಖಲೆ ಪಡ್ಕೊಳ್ಳೋಕೆ ಅಲೆದಾಟ, ಎರಡನೇದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ದಾಖಲೆ, ಮೂರನೇದು ನಕಲಿ, ಫೋರ್ಜರಿ, ತಿದ್ದೋದು, ಇವೆಲ್ಲ ಫ್ರಾಡ್, ನಾಲ್ಕನೇದು ಕಳೆದೋಗುವಂತಹದ್ದು. ಇವೆಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯನ್ನ ಜಾರಿ ಮಾಡಿ ತಾಲೂಕ್ ಆಫೀಸ್, ಎಸಿ ಆಫೀಸ್, ಡಿಸಿ ಆಫೀಸ್ ಅಲ್ಲಿ ಇರುವ ಎಲ್ಲಾ ಮೂಲ ಕಡತಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಎಲ್ಲಾ ಮೂಲ ದಾಖಲೆಗಳನ್ನ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸುಮಾರು 67 ಕೋಟಿ ಪುಟಗಳನ್ನ ಇಲ್ಲಿವರೆಗೂ ನಾವು ಸ್ಕ್ಯಾನ್ ಮಾಡಿದ್ದೇವೆ ಇಲ್ಲಿವರೆಗೂ. ಸೊ ಈ ಸ್ಕ್ಯಾನ್ ಮಾಡೋದ್ರಿಂದ ಅನುಕೂಲ ಏನು ಅಂದ್ರೆ, ಜನ ಇವುಗಳನ್ನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಕಾಪಿ ತಗೋಬಹುದು, ಯಾವ ಕಚೇರಿಗೂ ಅಲಿಯೋದು ಬೇಕಾಗಿಲ್ಲ. ಎರಡನೇದು, ಸ್ಕ್ಯಾನ್ ಮಾಡೋದ್ರಿಂದ ಬಹಳ ಹಳೆ ರೆಕಾರ್ಡ್ಗಳು ಹಾಳಾಗುವಂತ ಸ್ಟೇಜ್ ಅಲ್ಲಿರೋನು ಸಂರಕ್ಷಣೆ ಮಾಡಿ ಶಾಶ್ವತವಾಗಿ ಉಳಿಯುವಂಗೆ ಮಾಡಬಹುದು. ಎರಡನೇದು. ಮೂರನೇದು, ಒಂದ್ಸತಿ ಸ್ಕ್ಯಾನ್ ಮಾಡಿಬಿಟ್ರೆ ಇನ್ ಮುಂದೆ ಅಟ್ಲೀಸ್ಟ್ ತಿದ್ದೋದಕ್ಕೆ, ಫೋರ್ಜರಿ ಮಾಡಕ್ಕೆ, ನಕಲಿ ಮಾಡಕ್ಕೆ ಅವಕಾಶ ಬಂದಾಗ್ಬಿಡುತ್ತೆ. ಹಾಗೆ ನಾಲ್ಕನೇದು, ಸ್ಕ್ಯಾನ್ ಮಾಡಿದ್ಮೇಲೆ ಕಡತನ ಎತ್ತಿಡಕ್ಕೂ ಆಗಲ್ಲ, ಬಚ್ಚಿಡಕ್ಕೂ ಆಗಲ್ಲ, ಕಳೆದೋಗಕ್ಕೂ ಆಗೋದಿಲ್ಲ. ಈ 4 ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಭೂ ಸುರಕ್ಷಾ ಯೋಜನೆಯನ್ನ ಮಾಡ್ತಾ ಇದ್ದೇವೆ. 67.5 ಕೋಟಿ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ. ಈಗಾಗಲೇ 100 ತಾಲೂಕು, ನಿನ್ನೆಗೆ 100 ತಾಲೂಕಲ್ಲಿ ಸ್ಕ್ಯಾನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಈಗ ಜನ ಸ್ಕ್ಯಾನ್ ಆಗಿರ್ಲಿ ಆಗದೇ ಇರ್ಲಿ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ. ಆನ್ಲೈನ್ ಅಲ್ಲಿ ಭೂ ಸುರಕ್ಷಾ ಆನ್ಲೈನ್ಗೆ ಹೋಗಿ ಅಲ್ಲೇ ಅಪ್ಲೈ ಮಾಡಿದ್ರೆ ಅದರ ಮುಖಾಂತರನೇ ನಾವು ಸರ್ಟಿಫೈಡ್ ಕಾಪಿಯನ್ನ ಅವರಿಗೆ ಫೋನ್ಗೆ ಕಳಿಸ್ಕೊಡ್ತೀವಿ. ಸೊ ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ಭೂ ಸುರಕ್ಷತಾ ಯೋಜನೆಯಿಂದ ಭೂ ದಾಖಲೆಗಳ ಸುರಕ್ಷತೆ ಹೆಚ್ಚುವುದಷ್ಟೇ ಅಲ್ಲದೆ ಅಕ್ರಮ ಭೂ ವ್ಯವಹಾರಗಳಿಗೆ ಕಡಿವಾಣ ಹಾಕಲು ಸಹಾಯವಾಗಲಿದೆ. ಯೋಜನೆಯನ್ನು ರಾಜ್ಯಾದ್ಯಂತ ಹಂತ ಹಂತವಾಗಿ ಜಾರಿಗೆ ತರಲಿದೆ ಎಂದು ಸರ್ಕಾರ ಮಾಹಿತಿ ನೀಡಿದೆ.